ಅದು ಆ ಸಿಗರೆಟ್ ತುಂಡ್ಮೇಲೆ ನಿನ್ನ ಲಿಪ್ಸ್ಟಿಕ್ ಮಾರ್ಕ್ ಇತ್ತಲ್ಲ, ಹಾಗಾಗಿ ನೋಡು ಪುಟ್ಟಿ, ನಮ್ಮಿಬ್ರಿಗೂ ನಿನ್ನ ಮೇಲೆ ಯಾವ ಕೆಟ್ಟ ಅಭಿಪ್ರಾಯನೂ ಇಲ್ಲ. ನೀನು ಚೆನ್ನಾಗಿರ್ಲಿ ಅನ್ನೋದೊಂದೇ ಉದ್ದೇಶ. ಈ ಬೇಡದಿರೋ ಚಟ ಎಲ್ಲ ಯಾಕೆ ಕಂದ? ನಾವು ನಿನ್ನನ್ನು ಎಷ್ಟು ಇಷ್ಟಪಡ್ತೀವಿ, ಎಷ್ಟು ಪ್ರೀತಿಯಿಂದ ನೋಡ್ಕೋತೀವಿ. ಹಾಗಿದ್ಮೇಲೆ ಈ ಅಭ್ಯಾಸ ಎಲ್ಲ ಯಾಕೆ? ಸುಮ್ಮನೆ ನಿನ್ನ ಆರೋಗ್ಯನ ನೀನೇ ಹಾಳು ಮಾಡ್ಕೋತಾ ಇದೀಯ ಅಷ್ಟೆ. ಅದು ಅಲ್ಲದೆ ನಾಳೆ ನೀನು ತಾಯಿ ಆಗಬೇಕಾಗಿರೋಳು. ಈ ಅಭ್ಯಾಸದಿಂದ ಮಗು ಮೇಲೂ ಪರಿಣಾಮ ಬೀಳುತ್ತೆ. ಅದಕ್ಕೆ ಹೇಳ್ತಾ ಇರೋದು, ಆದಷ್ಟು ಬೇಗ ಇದನ್ನ ಬಿಟ್ಬಿಡು ಅಂತ. ಕಷ್ಟ ಆಗುತ್ತೆ ನಿಜ, ಆದರೆ ಪ್ಲೀಸ್ ಬಿಡೋ ಪ್ರಯತ್ನ ಮಾಡು ಕಂದ. ನೋಡು ಕಂದ, ನಿನಗೆ ನಾವು ಮುಖ್ಯನಾ ಇಲ್ಲ ಸಿಗರೆಟೇ ಮುಖ್ಯನಾ ಅಂತ ಯೋಚನೆ ಮಾಡು. ಅದೇ ನನಗೆ ನೀವೇ ಮುಖ್ಯ. ಅದಲ್ಲ ಸರಿ, ಐ ಆಮ್ ರಿಯಲಿ ಸಾರಿ ಅತ್ತೆ. ಸಾರಿ ಮಾವ. ಅಳ್ಬಾರ್ದು. ನೋಡು ಪುಟ್ಟ, ನೀನು ತುಂಬ ಒಳ್ಳೆಯವಳು, ಆದರೆ ಅದು ಕೆಟ್ಟ ಚಟ. ನೀ ಬಿಡ್ತೀನಿ ಅಂತ ಹೇಳಿದೆಯಲ್ಲ, ವೆರಿ ಗುಡ್. ಓಕೆ, ಮುಗ್ದೋಯ್ತೀನಿ. ಅಳ್ಬೇಡ, ಸಮಾಧಾನ ಮಾಡ್ಕೊ. ನೋಡು, ನೀನು ತುಂಬ ಒಳ್ಳೆ ಹುಡುಗಿ, ಆದರೆ ಆ ಚಟ ಕೆಟ್ಟದಷ್ಟೆ. ಈಗ ಬಿಡ್ತೀನಿ ಅಂತ ಹೇಳಿದ್ಯಲ್ಲ, ಅಷ್ಟು ಸಾಕು ಬಿಡು. ಹೌದು, ಇಲ್ಲೇನೋ ನೀನು ಸೇರ್ತಾ ಇದೆಯಾ, ಆದರೆ ಆ ಅಪಾರ್ಟ್ಮೆಂಟಲ್ಲಿ ಸಿಗ್ತಿತ್ತಲ್ಲ, ಆ ಸಿಗರೆಟ್ ಬಡ್ಸ್ ಎಲ್ಲ ಯಾರ ಪ್ರಸಾದ? ಆಕ್ಚುಲಿ ಅದು ನಾನೇ ಮಾಡಿದ್ದು. ಅಂದ್ರೆ ಅದ್ರ ಹಿಂದೇನು ನಿನ್ನ ಕೈವಾಡ ಇತ್ತಾ? ಶೇ, ಇದು ನಂಗೆ ಮೊದಲೇ ಗೊತ್ತಿದ್ರೆ ಆವತ್ತೇ ನಿನ್ಗೊಂದು ಕ್ಲಾಸ್ ತಗೊಂಡು ಈ ಚಟ ಬಿಡಿಸ್ಬಿಡ್ತಿದ್ನಲ್ಲ. ನಿಮ್ಮ ಮಾವ ಕ್ಲಾಸ್ ತಗೊಳಕ್ ಕಾಯ್ತಾ ಇರ್ತಾರೆ. ನೋಡು ಕಂದ, ನಿಂಗೆ ಮುಂದೆ ಏನು ಟೆನ್ಷನ್ ಆದರೂ ನಮ್ಮ ಹತ್ರ ಬಂದು ಮಾತಾಡು. ಆಗ ನಿನ್ನ ಮನ್ಸು ಹಗುರ ಆಗುತ್ತೆ. ಈ ಥರದ್ದು ಯಾವುದೂ ಬೇಕಾಗೋದಿಲ್ಲ. ನೀನು ಏನು ಬೇಕಾದರೂ ನಮ್ಮ ಹತ್ರ ಹೇಳ್ಕೊಬೋದು ಕಂದ. ನಿನ್ನನ್ನು ನಾವು ಯಾವತ್ತೂ ಜಡ್ಜ್ ಮಾಡೋದಿಲ್ಲ. ನಮಗೆ ಆಲ್ರೆಡಿ ಗೊತ್ತಿದೆ ನೀನು ಏನು ಅಂತ. ಹಾಗಾಗಿ ನೀನು ಏನು ಬೇಕಾದರೂ ನಮ್ಮ ಹತ್ರ ಶೇರ್ ಮಾಡ್ಕೊ. ಅದನ್ನು ಬಿಟ್ಟು ಈ ಚಟದಿಂದ ಹೋಗಬೇಡ. ಇಟ್ ಮೈಟ್ ಟೇಕ್ ಸಮ್ ಟೈಮ್. ಸಡನ್ನಾಗಿ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬಹುದು. ನೀನೇನು ತಲೆ ಕೆಡಿಸ್ಕೋಬೇಡ ಕಂದ, ನಾವು ನಿನಗೆ ಸಪೋರ್ಟ್ ಮಾಡ್ತೀವಿ. ನಿನಗೆ ಇದನ್ನೇನಾದ್ರು ಸೇದಬೇಕು ಅನ್ನಿಸ್ದಾಗ ಮನಸ್ಸನ್ನ ಡೈವರ್ಟ್ ಮಾಡ್ಬಿಡು. ಪುಸ್ತಕ ಓದು, ಮ್ಯೂಸಿಕ್ ಕೇಳು, ಇಲ್ಲ ನನಗೆ ಹೇಳು, ಕರ್ಕೊಂಡೋಗಿ ಐಸ್ ಕ್ರೀಮ್ ಕೊಡ್ಸು.